ಬೆಳಿಗ್ಗೆ ಎದ್ದು ತಿಂಡಿ ತಿಂದು ಸೀದಾ ತೋಟದ ಕಡೆ ಹೋದೆ. ತೋಟಕ್ಕೆ ಹೋಗಿ ನೋಡಿದ್ರೆ ಎಂತ ನೋಡೋದು, ಇಷ್ಟು ದಿನ ಹೊಂದಿ ಕಾಟ ಆಗಿತ್ತು, ಈಗ ಕಾಡ್ಕೊಳೋದ್ ಕಾಟ. ಎಲ್ಲ ಅಡಿಕೆ ಗಿಡ ಎಲ್ಲ ತಿಂದು ಹಾಕಿ ಹೋಗ್ಕೊಂಡ್ರಿ, ದಿನ ಬರಕ್ ಹಿಡ್ದೇವೆ, ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ. ಏರಿಯಾದಲ್ಲಿ ಸುಮ್ಮನಿದೀವಿ ಅಂತ ಗಾಂಚೇರಿ ತೋರ್ಸಕ್ ಬಂದ್ರೆ ಬುಡಕ್ಕೆ ಇಡ ಹೊಡ್ದಿ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿಸ್ಬಿಡ್ತೀನಿ, ಹುಷಾರ್. ಹಳ್ಳಿ ಬದಿ ಪ್ರಾಣಿಗಳ ಸಮಸ್ಯೆ ಅಂತ ತಪ್ಪಿದಲ್ಲ ಬಿಡಿ, ಅದೇನೇ ಇರಲಿ. ಹಾಗೆ ಸೀದಾ ನಾನು ಕಾಂತಾರ ಫಿಲಮ್ ಶೂಟಿಂಗ್ ಆಗಿದ್ದ ಪ್ಲೇಸ್ ನೋಡ್ಕೊಂಬರೋಣ ಅಂತೇಳಿ ಹೊರಟೆ ಇವತ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ವೆಹಿಕಲ್ಸ್ ಎಲ್ಲ ಓಡಾಡಿ ರೋಡೆಲ್ಲ ಗಟ್ಟಿಯಾಗಿತ್ತು. ಹಳ್ಳದಲ್ಲಿ ಒಳ್ಳೆ ನೀರು ಹರಿತಾ ಇದೆ, ಒಳ್ಳೆ ಮಳೆ ಬಂದಿತ್ತಲ್ಲ, ಹಂಗಾಗಿತ್ತು. ಸೀದಾ ಸೆಟ್ ಆಗ್ತಲ್ಲಿ ಬಂದು ಇಲ್ಲಿ ಬಂದು ನೋಡಿದ್ರೆ ಮೊದಲು ಹೆಂಗಿತ್ತು ಅದೇ ಥರ ಖಾಲಿ ಜಾಗ ಇದೆ. ಇಲ್ಲಿ ಅಂತದ್ದು ಇಲ್ಲ, ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಾ ಸ್ಟೈಲಾಗಿ ನಮ್ಮ ಮನೆಯವ್ರು ಕರ್ಕೊಂಡು ಬಂದೆ, ಕಾಂತಾರ ಸೆಟ್ ಹಾಕಿ ತೋರಿಸ್ಕೊಬತ್ತೀನಿ ಬಾ ಅಂತ ಹೇಳಿ. ಈಗ ನೋಡಿದ್ರೆ ಇಲ್ಲಿ ಅಂತದ್ದು ಇಲ್ಲ, ಉಳಿದಿದ್ದು ಬರೀ ಉಮ್ಮಿ ಪೌಡ್ರು ಮತ್ತೆ ಮೊಳವೆ ಚಿಪ್ಪು ಮಾತ್ರ ಇಲ್ಲಿ ಉಳಿದಿದೆ. ಏನೇ ಹೇಳಿ, ಇಂಥ ದೊಡ್ಡ ದೊಡ್ಡ ಮೂವಿಯಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಶೂಟಿಂಗ್ ಆಗಿದ್ದು ಒಂಥರ ನಮ್ಗೆ ಹೆಮ್ಮೆ ಅಂತ ಅನಿಸ್ತದೆ. ಮುಂದಿನ ದಿನಗಳಲ್ಲಿ ಮಲೆನಾಡು ಭಾಗದಲ್ಲಿ ಇನ್ನೂ ದೊಡ್ಡ ದೊಡ್ಡ ಫಿಲಮ್ಗಳೆಲ್ಲ ಶೂಟಿಂಗ್ ಆಗಲಿ ಅನ್ನೋದೇ ನನ್ನ ಆಸೆ. ಹಾಗೆ ಮಲೆನಾಡು ಜನರ ಆಸೆ ಕೂಡ ಹೌದು. ಏನೋ ಬೇಕಣ್ಣ. ನಮ್ಮನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಆಯ್ತಾ?